ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋದು ಬಂದು ಕಂಪ್ಲೀಟ್ಲಿ 1 ಗ್ರಾಮ್ ಗೋಲ್ಡಲ್ಲಿ ಮೆನ್ಸ್ ಕಲೆಕ್ಷನ್ಸಲ್ಲಿ ಶೋ ಮಾಡ್ತಾ ಇರೋ ಅಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ವೈಸು. ಬಟ್ ಎಲ್ಲ 1 ಗ್ರಾಮ್ ಗೋಲ್ಡಲ್ಲಿ ಆಗಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, ಇದು ಪಂಚಲೋಹದಲ್ಲ 1 ಗ್ರಾಮ್ ಗೋಲ್ಡ್ ಡಿಸೈನ್ ಆಗುತ್ತೆ. ನೋಡ್ತಾ ಇರ್ಬೋದಲ್ಲ ಡಿಸೈನ್ ವೈಸು, ಅಂದರೆ ನೀವು ಆ್ಯಸ್ ಇಟ್ ಈಸ್ ನೀವು ಸೇಮ್ ಗೋಲ್ಡಲ್ಲಿ ಏನು ನೋಡ್ತೀರಾ ಅದೇ ಸೇಮ್ ಡಿಸೈನಲ್ಲಿ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ಸೊ ಇದೆಲ್ಲ ಬಟ್ ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಗೋಲ್ಡ್ ಡಿಸೈನಲ್ಲಿ ನೋಡೇ ಇರ್ತಿರಲ್ಲ ಅದೇ ರೀತಿ ಬರುತ್ತೆ. ಲೈಟ್ ವೆಯ್ಟಲ್ಲಿ ಇರುತ್ತೆ. ಒಂದು 30 ಗ್ರಾಮ್ಸ್ಗೆ ಏನಾದರೂ ನಾವೇನಾದ್ರು ಗೋಲ್ಡಲ್ಲಿ ಮಾಡಿಸ್ಕೊಂಡು ಎಷ್ಟು ಲೈಟ್ ವೆಯ್ಟ್ ಬರುತ್ತೋ ಅಷ್ಟು ಲೈಟ್ ವೆಯ್ಟಲ್ಲಿ ಇರೋಂತಹ ಒಂದು 20 ಇಂಚಸ್ಸಲ್ಲಿ ಬರುವಂತಹ ಮೆನ್ಸ್ ಚೈನ್ ಆಗಿರೋ ಅಂಥದ್ದು. ಸೊ ಇದೆಲ್ಲ ಪ್ರೈಸು ನಿಮ್ಗೆ ಅಪ್ರಾಕ್ಸಿಮೇಟ್ 1450, 1350, 1250 ಈ ಥರ ಡಿಸೈನ್ಸ್ ಮೇಲೆ ಪ್ರೈಸಸ್ ಡಿಫರ್ ಆಗ್ತಾ ಹೋಗೋವಂಥದ್ದು. ಸೊ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇರ್ಬೋದಲ್ಲ, ಇವೆಲ್ಲ ನಿಮಗೆ ಟ್ರೆಂಡಿಂಗಲ್ಲಿರೋ ಅಂತಹ ಮೆನ್ಸ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೀವೇನು ನೋಡ್ತಿದ್ದೀರಾ ಒಂದೊಂದು ನಿಮಗೆ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ಇರುತ್ತೆ. ಮತ್ತು ಇದು ನೋಡಲಿಕ್ಕೆಲ್ಲ ರಿಚ್ ಲುಕ್ ಕೊಡುತ್ತೆ. ಸೊ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ ಬಟ್ ನೋಡಲಿಕ್ಕೆ ರಿಚ್ ಲುಕ್ ಇರೋ ಅಂತಹ ಒಂದು ಚೈನ್ಗಳಂತಲೇ ಹೇಳ್ಬೋದು. ಸೊ ಫಿನಿಶಿಂಗ್ ವೈಸ್ ಅಂತೂ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರೋ ಅಂಥ ಒಂದು ಫಿನಿಶಿಂಗಲ್ಲಿ ಮಾಡಿರೋ ಅಂಥದ್ದು. ಇದೆಲ್ಲ ನಿಮಗೆ 1 ಇಯರ್ ವ್ಯಾರಂಟಿ ಬರುತ್ತೆ. ಇದು ಬಂದು ನಿಮಗೆ ನೆಕ್ಸ್ಟ್ ಡಿಸೈನಲ್ಲಿ ನಿಮಗೆ ಬಿಸ್ಕೆಟ್ ಡಿಸೈನ್ ಅಂತಲೇ ಹೇಳ್ಬೋದು. ಫ್ಲ್ಯಾಟ್ ಆಗಿರುತ್ತೆ. ನಿಮಗೆ ಲೈಟ್ ವೆಯ್ಟ್ ಬೇಕು, ನನಗೆ ಹೆವಿ ಬೇಡ, ನಮಗೆ ಸ್ವಲ್ಪ ರಿಚಾಗಿ ಬೇಡ, ಲೈಟ್ ವೆಯ್ಟ್ ಆಗಿರಲಿ ಅನ್ನೋರು ಈ ಚೈನ್ ನಾವು ಬೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ ನೋಡಿ. ಅಷ್ಟು ಲೆಂತ್ ಬರೋ ಅಂಥದ್ದು 20 ಇಂಚಸ್ಸಲ್ಲಿ 20 ಇಂಚಸ್ ಲೆಂತ್ ಬರೋ ಅಂತಂದರೆ ಇಷ್ಟು ಸಾಕಾಗಿರುತ್ತೆ. ಸ್ವಲ್ಪ ಹೈಟು ಪರ್ಸನಾಲಿಟಿ ಇದ್ದರೆ 24ನ ಬೈ ಮಾಡ್ಬೋದು. ಸೊ ನೆಕ್ಸ್ಟ್ ಡಿಸೈನ್ ಬಂದು ಇದು ಟ್ರೆಂಡಿಂಗಲ್ಲಿರೋಂಥದ್ದು. ನೋಡಲಿಕ್ಕೆ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ ಬಟ್ ರಿಚ್ ಲುಕ್ ಕೊಡೋ ಅಂಥದ್ದು. ಈಗ ಸ್ವಲ್ಪ ಗೋಲ್ಡಲ್ಲಿ ಇದು ಟ್ರೆಂಡಿಂಗ್ ಆಗಿ ರನ್ನಿಂಗ್ ಆಗ್ತಾ ಇರೋ ಅಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಇದೆ ಬಟ್ ವೇರ್ ಮಾಡಿದಾಗಂತೂ ರಿಚ್ ಲುಕ್ ಕೊಡುತ್ತೆ ಮೆನ್ಸ್ ಕಲೆಕ್ಷನ್ಸಲ್ಲಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಡಿಸೈನ್ ಅಂತ ಹೇಳಿದರೆ ಈ ಒಂದು ಡಿಸೈನ್ ಇರುತ್ತೆ. ನಿಮಗೆ ಡಿಸೈನ್ಸ್ ವೈಸಲ್ಲಿ ನಿಮಗೆ ಸ್ವಲ್ಪ ಸಿಮಿಲರೇ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಧಾನಕ್ಕೆ ವಾಚ್ ಮಾಡಿಬಿಟ್ಟು ಆರಾಮಾಗಿ ಬೈ ಮಾಡ್ಬೋದು. ಇದೆಲ್ಲ ನಿಮಗೆ 1 ಇಯರ್ ವ್ಯಾರಂಟಿ ಬರುತ್ತೆ. ಬಟ್ ಕಟ್ಟಾದರೆ ಇದಕ್ಕೆಲ್ಲ ವ್ಯಾರಂಟಿ ಇರೋದಿಲ್ಲ, ಓನ್ಲಿ ಫಾರ್ ಪಾಲಿಶ್ಗೆ ಮಾತ್ರ ವ್ಯಾರಂಟಿ ಇರೋ ಅಂಥದ್ದು. ಸೊ ನೀವೇನು ನೋಡ್ತಿದ್ದೀರಿ ಈ ಒಂದು ಚೈನ್ಗಳೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿ ಇರುತ್ತೆ. ಮತ್ತು ಪ್ರೀಮಿಯಂ ಕ್ವಾಲಿಟಿಲಿ ಹ್ಯಾಂಡ್ ಮೇಡ್ ಚೈನ್ ಆಗಿರುತ್ತೆ. ಬಟ್ 1 ಗ್ರಾಮ್ ಗೋಲ್ಡಲ್ಲಿ ಆಗಿರುತ್ತೆ. ಇದೆಲ್ಲ ನಿಮಗೆ ಪೆಂಡೆಂಟ್ ಬೇಕಂದರೆ ಪೆಂಡೆಂಟ್ ವೇರ್ ಮಾಡ್ಬೋದು. ಇದಕ್ಕೆಲ್ಲ ಪೆಂಡೆಂಟಿಗಿಂತಲೂ ಜಸ್ಟ್ ಹಾಗೆ ವೇರ್ ಮಾಡಿದ್ರೇ ಒಳ್ಳೆ ಔಟ್ಲುಕ್ ಕೊಡೋ ಅಂಥದ್ದು. ಸೊ ನಿಮಗೆ ಆಪ್ಷನಲ್ಲಿ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ಆರಾಮಾಗಿ ಬೈ ಮಾಡಿ. ಇದು ನೋಡ್ತಾ ಇರ್ಬೋದಲ್ಲ, ಇದು ಒಂಥರ ಡಿಫ್ರೆಂಟಲ್ಲಿ ಬಾಕ್ಸ್ ಡಿಸೈನಲ್ಲಿ ಬಂದಿರೋ ಅಂತಹ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ವೈಸು ಕೂಡ. ಸೊ ಈ ಥರ ಸ್ವಲ್ಪ ದಪ್ಪ ಬೇಕು, ನಮಗೆ ತೀರಾ ಸಣ್ಣ ಬೇಡ ಅಂದರೆ ಈ ಒಂದು ಡಿಸೈನ್ನ ಚೂಸ್ ಮಾಡ್ಕೋಬೋದು. ಎಸ್, ನಿಮಗೆ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಇರೋ ಅಂಥದ್ದು. ನೀವೇನು ನೋಡ್ತಿದ್ದೀರಾ ನನಗೆ ತುಂಬ ತೀರಾ ದಪ್ಪ ಬೇಡ, ನೋಡಲಿಕ್ಕೆ ಸ್ವಲ್ಪ ರಿಚ್ ಅನಿಸ್ಬೇಕು ಬಟ್ ದಪ್ಪ ಬೇಡ ಅನ್ನೋರು ಈ ಒಂದು ಚೈನ್ನ ಬೈ ಮಾಡ್ಬೋದು. ಇದು ಕೂಡ ನಿಮಗೆ ಲೈಟ್ ವೆಯ್ಟಲ್ಲಿ ಇರೋ ಅಂತಹ ಚೈನ್ ಆಗಿರುತ್ತೆ. ಎಸ್, ನಾನು ವೇರ್ ಮಾಡಿದ್ದೀನಲ್ಲ ಅಷ್ಟು ಲೆಂತ್ ಬರುತ್ತೆ 20 ಇಂಚಸ್ ಅಂತಂದರೆ. ಸ್ವಲ್ಪ ಇನ್ನೂ ದಪ್ಪ ಇರೋರು ಸ್ವಲ್ಪ 24ಅಲ್ಲಿ ಬೈ ಮಾಡಿದ್ರೆ ಬೆಸ್ಟು. ಯಾಕಂತ ಹೇಳಿದರೆ ಅದು ನೆಕ್ಗೆ ಬಂದು ಅಟ್ಯಾಚ್ ಆದಾಗ ಸ್ವಲ್ಪ ಕಂಫರ್ಟಬಲ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಪಂಚಲೋಹದಲ್ಲಿ ಬೇಕಂತ ಹೇಳಿದ್ರೆ 24 ಇಂಚಸ್ಸಲ್ಲಿ ಸಿಗುತ್ತೆ. ಬಟ್ 1 ಗ್ರಾಮ್ ಗೋಲ್ಡಲ್ಲಿ 20 ಇಂಚೇ ಲಾಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ 20 ಇಂಚಸ್ ಬೇಕಂದರೂ ಆರಾಮಾಗಿ ಬುಕ್ ಮಾಡ್ಕೋಬೋದು. ನಮ್ಮಲ್ಲಿ ಆನ್ಲೈನ್ ಫೆಸಿಲಿಟಿ, ಆಫ್ಲೈನ್ ಫೆಸಿಲಿಟಿ ಎರಡೂ ಇದೆ. ಆಫ್ಲೈನಲ್ಲಿ ಶಾಪಿಗಾರು ವಿಸಿಟ್ ಮಾಡ್ಬೋದು. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹತ್ರ ಬರುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಾ ಈ ಥರ ನಿಮಗೆ ಆಗಲೇ ತೋರಿಸಿದ್ದು ನಿಮಗೆ ಅಗಲ ಆಗಿತ್ತು. ಬಟ್ ಇದು ಚಿಕ್ಕದಾಗಿ ಸಿಂಪಲ್ಲಾಗಿ ಕಾಣಿಸೋ ಅಂಥ ಒಂದು ಚೈನ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ನಿಮಗೆ ಕನ್ಫ್ಯೂಸ್ ಇರುತ್ತೆ, ಇವ್ರು ವ್ಯಾರಂಟಿ ಕೊಡ್ತಾರಾ ಇಲ್ಲ ಅಂತ ಹೇಳಿ. ಇದಕ್ಕೆಲ್ಲ ಕಂಪ್ಲೀಟ್ಲಿ ನಿಮಗೆ ವಿತ್ ವ್ಯಾರಂಟಿ ಜೊತೆಗೆ ಬರೋ ಅಂಥದ್ದು. ಅದರಲ್ಲಿ ನಿಮಗೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, ಪಂಚಲೋಹದ್ದು, ಫಾರ್ಮಿಂಗು ಅಥವಾ ಸಿಲ್ವರ್ ಜ್ಯುವೆಲ್ರಿ ಎಲ್ಲದಕ್ಕೂ ನಿಮಗೆ ವಿತ್ ವ್ಯಾರಂಟಿನೇ ಬರೋದು. ಸೊ ಡೌಟ್ ಮಾಡ್ದಂಗೆ ಆರಾಮಾಗಿ ತೊಗೋಬೋದು. ಯಾಕೆಂತಂದರೆ ಇದು ಜೆನ್ಯೂನ್ ಪೇಜ್ ಆಗಿರುತ್ತೆ. ನಿಮಗೂ ಪಾಪ ಭಯ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಈಗಿನ ಜನ್ರೇಷನಲ್ಲಿ ನಡೀತಾ ಇರೋದು ಹಾಗೇನೆ. ಆನ್ಲೈನಲ್ಲಿ ತೊಗೊಂಡವ್ರಿಗೆ ತುಂಬ ಜನ ಫೇಕ್ ಆಗ್ತಾ ಇದೆ. ಸೊ ಆ ಥರದ ಪೇಜೆಲ್ಲ ನಮ್ಮದು ಜೆನ್ಯೂನ್ ಪೇಜ್ ಇದೆ. ನೀವೇನು ಪ್ರಾಡಕ್ಟ್ನ ತೊಗೊಳ್ತೀರಾ ಅದೇ ಪ್ರಾಡಕ್ಟ್ನ ನಾವು ನಿಮ್ಮ ಮನೆಗೆ ತಲುಪಿಸೋಂಥ ಜವಾಬ್ದಾರಿ ಇರ್ತೀವಿ. ನಾನು ನಂಬಿಕೆನ ಉಳಿಸ್ಕೊಳ್ತೇವೆ ಅಂತ ಹೇಳ್ತೀನಿ. ಸೊ ನೀವೇನು ನೋಡ್ತಿದ್ದೀರಾ ಇವತ್ತು ಮೆನ್ಸ್ ಕಲೆಕ್ಷನ್ಸಲ್ಲಿ ಅಷ್ಟು ಕಲೆಕ್ಷನ್ಸಲ್ಲಿ ಐತೆ. ನಿಮಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ಅಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊರತು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಶಾಪ್ಗಾರ ವಿಸಿಟ್ ಮಾಡಿ ಬೈ ಮಾಡ್ಬೋದು.
ಬರ್ಬೋದು. ನಮ್ಮ ಶಾಪ್ ಲೊಕೇಟ್ ಆಗಿರೋ ಆಲ್ರೆಡಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ಸ್ ಕೂಡ ಹಾಕಿರ್ತೀನಿ, ಲೊಕೇಶನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದರೆ ಒಮ್ಮೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಲೊಕೇಶನ್ ಶೇರ್ ಮಾಡಿಸ್ಕೊಂಡು ಬರ್ಬೋದು. ಇಫ್ ಎನಿ ಕೇಸ್ ನೀವೇನಾದರೂ ಬಸ್ಸಲ್ಲಿ ಏನಾದ್ರು ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ, ಇಲ್ಲಾಂತಂದರೆ ಶಿರ್ಕೆ ಅಪಾರ್ಟ್ಮೆಂಟಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ನೀವೇನಾದ್ರು ಮೆಟ್ರೋದಲ್ಲಿ ಏನಾದ್ರು ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ. ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಇಲ್ಲಾಂತಂದರೆ RV ಕಾಲೇಜ್ ಮೆಟ್ರೋ ಸ್ಟೇಷನ್ ಎರಡೂ ಒಂದೇ. ಸೊ ಎರಡರ ಅಡ್ರೆಸ್ಸು ನಿಮಗೆ ಗೊತ್ತಾಗಲಿ ಅಂತ ಹೇಳಿ RV ಕಾಲೇಜ್ ಅಂತ ಹೇಳ್ತಾ ಇರೋದು. ಸೊ ನೀವು ಎಲ್ಲಿಂದ ಬರಬೇಕಾದ್ರೂ ಆಟೋ ಬುಕ್ ಮಾಡಿಕೊಂಡು ಬರಬೇಕಾಗುತ್ತೆ, ಯಾಕಂದರೆ ನಮ್ಮದು ಸ್ವಲ್ಪ ಇಂಟೀರಿಯರ್ ಅದರಲ್ಲಿರೋದ್ರಿಂದ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಕಾಲ್ ಅಥವಾ ಮೆಸೇಜ್ ಮಾಡಿಕೊಂಡೆ ಆರಾಮಾಗಿ ಬನ್ನಿ. ಶಾಪಿಗೆ ವಿಸಿಟ್ ಮಾಡಿದ್ರೆ ಲಾಟ್ ಆಫ್ ಕಲೆಕ್ಷನ್ಸ್ನ ನೋಡ್ಬೋದು, ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು. ಸೊ ನಿಮಗೂ ಕಂಫರ್ಟಬಲ್ ಇರುತ್ತೆ, ಟ್ರಸ್ಟ್ ಬರುತ್ತೆ. ಸೊ ಇಲ್ಲಾಂದರೆ ಶಾಪಿಗೆ ವಿಸಿಟ್ ಮಾಡಿ ಆನ್ಲೈನಲ್ಲಿ ಔಟ್ ಆಫ್ ಬ್ಯಾಂಗ್ಳೂರಲ್ಲಿ ಇದ್ದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ಜೆನ್ಯೂನ್ ಪೇಜ್ ಇರುತ್ತೆ, ಡೋಂಟ್ ವೆರಿ, ಟ್ರಸ್ಟ್ ಮಾಡಿ ಬೈ ಮಾಡಿ. ನೀವು ಏನೇ ಪ್ರಾಡಕ್ಟ್ ತೊಗೊಂಡ್ರು ಅದಕ್ಕೆ ಜೆನ್ಯೂನ್ ಆಗಿ ನಾವು ಕೊಡೋ ಅಂಥದ್ದು. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇನ್ನೂ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ